ತಮಿಳುನಾಡು ವಿಧಾನಸಭೆ ಅತಂತ್ರ ಆಗ್ತಾ ಇದೆ. ಈ ಮಿನಿ ಮಹಾಸಮರದ ಬಹಳ ಮಹತ್ವದ ಸುದ್ದಿ ಅಂದರೆ ಇದೆ. ತಮಿಳುನಾಡಿನಲ್ಲಿ ಯಾವ ಪಕ್ಷಕ್ಕೂ ಸಹ ಬಹುಮತ ಸಿಗ್ತಾ ಇಲ್ಲ. ಟಿ.ವಿ.ಕೆ ನಾಯಕ ದಳಪತಿ ವಿಜಯ್ ಏನು ಮಾಡ್ತಾರೆ, ಒಂದು ಬ್ರೇಕಿಂಗ್ ನ್ಯೂಸ್ ಮೂಲಕ ನಿಮಗೆ ವಿವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ ನೋಡಿ. ತಮಿಳುನಾಡು ವಿಧಾನಸಭೆಯಲ್ಲಿ ಅತಂತ್ರ ಆಗಿದೆ. ತಮಿಳುನಾಡು ವಿಧಾನಸಭೆ ದಳಪತಿ ವಿಜಯ್ ಯಾರ ಜೊತೆ ಮೈತ್ರಿ ಮಾಡ್ಕೋತಾರೆ? ಒಟ್ಟು 118 ಸ್ಥಾನಗಳು. ಮ್ಯಾಜಿಕ್ ನಂಬರ್ 118. ಆದರೆ ಟಿ.ವಿ.ಕೆ 108, 109 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಗೆಲುವು ಮತ್ತು ಮುನ್ನಡೆ ಎರಡು ಸೇರಿ. ದಳಪತಿ ವಿಜಯ್ ಮೈತ್ರಿ ಯಾರ ಜೊತೆ ಮಾಡ್ಕೋತಾರೆ? ಇದೊಂದು ಚರ್ಚೆ ಇಡೀ ದೇಶಾದ್ಯಂತ ನಡೀತಾ ಇದೆ. ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಮುನ್ನಡೆ, CPM 2 ಸ್ಥಾನ, DMDK 1 ಸ್ಥಾನ, VCK 2 ಸ್ಥಾನದಲ್ಲಿ ಮುನ್ನಡೆ ಇದೆ. NDA ಮೈತ್ರಿಕೂಟ ಮತ್ತು SPA ಮೈತ್ರಿಕೂಟ ತಮಿಳುನಾಡಿನಲ್ಲಿ ಇದ್ದಂಥ ಈ ಎರಡು ಮೈತ್ರಿಕೂಟಗಳು. SPA ಮೈತ್ರಿಕೂಟ ಅಂದರೆ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್. ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಮೈತ್ರಿಕೂಟ. ಈಗ ದಳಪತಿ ವಿಜಯ್ ಅವರಿಗೆ BJPಯಿಂದಲೂ ಆಫರ್ ಬಂದಿದೆ ಅಂತೆ. BJPಯಿಂದಲೂ ಆಫರ್ ಬಂದಿದೆ. ನೀವು ಉಪಮುಖ್ಯಮಂತ್ರಿಯಾಗಿ ಅಂಥೇಳಿ BJPಯಿಂದ ಆಫರ್ ಬಂದಿದೆ ಅಂತೆ. ಅಂದರೆ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದಂಥ ಟಿ.ವಿ.ಕೆ ಪಕ್ಷಕ್ಕೆ BJP ಆಫರ್ ಕೊಟ್ಟಿದೆ. ಅಂದರೆ NDA ಮೈತ್ರಿಕೂಟ ನೀವು ಉಪಮುಖ್ಯಮಂತ್ರಿಯಾಗಿ ಅಂತ ಅತಿ ಹೆಚ್ಚು ಸ್ಥಾನ ಗಳಿಸಿದಂಥ ಟಿ.ವಿ.ಕೆಗೆ ಕೊಟ್ಟಂಥ ಆಫರ್ ಇದು. ಇನ್ನು ದಳಪತಿ ವಿಜಯ್ಗೆ ಇರ್ತಕ್ಕಂಥ ಆಪ್ಷನ್ ನೋಡೋಣ. ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಹೇಳಿ ತಮಿಳುನಾಡಲ್ಲಿ ಮೈತ್ರಿಕೂಟ ಮಾಡ್ಕೊಂಡಿರೋದು. ಇಂಡಿಯಾ ಮೈತ್ರಿಕೂಟ ರಾಷ್ಟ್ರ ಮಟ್ಟದಲ್ಲಿದೆ. ಆದರೆ ತಮಿಳುನಾಡಿನಲ್ಲಿ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತೇಳಿ SPA ಅಂತ ಮಾಡ್ಕೊಂಡಿರೋದು. ಈ SPAನಲ್ಲಿ DMK, ಕಾಂಗ್ರೆಸ್, ವಿಡುವಲೈ ಚಿರತೆಗಳ ಕಚ್ಚಿ, CPIM, CPI, ಮಲರ್ಮರ್ಚಿ ದ್ರಾವಿಡ ಮುನ್ನೇತ್ರ ಕಳಗಂ, ADMK ಈ ಪಕ್ಷಗಳು ಈ ಮೈತ್ರಿಕೂಟದಲ್ಲಿದ್ದಾವೆ. DMK ಪಕ್ಷ 164 ಸ್ಥಾನಗಳ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ 28. ಇನ್ನು ಬೇರೆ ಬೇರೆ ಪಕ್ಷಗಳು ವಿಡುದಲೆ ಚಿರತೆಗಳ ಕಚ್ಚಿ 8, CPIM 5, CPI 5, ಮರುಮಲರ್ಚಿ ದ್ರಾವಿಡ ಮುನ್ನೇತ್ರ ಕಳಗಂ 4 ಹೀಗೆ ಸ್ಪರ್ಧೆಯನ್ನು ಮಾಡಿದ್ದು. ಈಗ ಯಾವ ಮೈತ್ರಿಕೂಟಕ್ಕೆ? ವಿಜಯ್ ಅವರ ತಂದೆ ಹೇಳಿದರೆ ಕಾಂಗ್ರೆಸ್ ಮೈತ್ರಿಗೆ ಆಹ್ವಾನಿಸಿದ್ರು ಒಳ್ಳೆಯದು ಅಂಥೇಳಿ. ಅವರು ಹಿಂದೆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು ಅವರು. ಈಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳುತ್ತೆ ಅಂತ. ಈಗ ಒಂದು ಲೆಕ್ಕಾಚಾರಕ್ಕೆ ಹೋಗೋಣ. 108 ಅಥವಾ 109 ಸ್ಥಾನದಲ್ಲಿ ಟಿ.ವಿ.ಕೆ ಗೆಲ್ಲುತ್ತೆ ಅಂತಂದರೆ ಇನ್ನು 9 ಸ್ಥಾನಗಳ ಕೊರತೆ ಆಗುತ್ತೆ. 9 ಸ್ಥಾನಗಳ ಕೊರತೆಯನ್ನು ಹೇಗೆ ತುಂಬೋದು? ದ್ರಾವಿಡ ಮುನ್ನೇತ್ರ ಕಳಗಂ DMK ಪಕ್ಷದ ಜೊತೆಗೆ ಹೋದರೆ ಚುನಾವಣೆ ಸಂದರ್ಭದಲ್ಲಿ ದಳಪತಿ ವಿಜಯ್ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಸ್ಟಾಲಿನ್ ಅವ್ರನ್ನೇ ಟೀಕೆ ಮಾಡ್ತಾ ಇದ್ರು, ಆ ಪಕ್ಷದ ಆಡಳಿತವನ್ನು ದೂಷಿಸ್ತಾ ಇದ್ರು. ಆಮೇಲೆ ಇನ್ನೊಂದು ಮಾತು ವಿಜಯ್ ಸತತವಾಗಿ ಹೇಳ್ತಾ ಇದ್ದು ಒಂದು ಮಾತು ಏನಂದರೆ BJP ಅದು ನಮಗೆ ಸೈದ್ಧಾಂತಿಕವಾಗಿ ವಿರೋಧ ಪಕ್ಷ, DMK ರಾಜಕೀಯವಾಗಿ ವಿರೋಧ ಪಕ್ಷ ಅಂತ. ಅಂದರೆ ಇದರ ಅರ್ಥ ದಳಪತಿ ವಿಜಯ್ BJP ಜೊತೆಗೆ ಹೋಗೋದಿಲ್ಲ, ಸೈದ್ಧಾಂತಿಕ ವಿರೋಧ ಪಕ್ಷ ಅಂತ ಹೇಳಿದರೆ ಈ ತಮಿಳುನಾಡಿನ ಈ ರಾಜಕೀಯ ಸಮೀಕರಣಗಳನ್ನು ನೋಡಿದರೆ BJPಯ ಜೊತೆಗೆ ಯಾವ ಪಕ್ಷ ADMK ಒಂದು ಅನಿವಾರ್ಯವಾಗಿ ಜೊತೆಗೆ ಸೇರ್ಕೊಂಡಿದೆ, ಅಲಯನ್ಸ್ ಮಾಡ್ಕೊಂಡಿದೆ. DMKಯು ಸಹ ಒಂದು ಸಾರಿ NDA ಮೈತ್ರಿಕೂಟವನ್ನು ಸೇರಿತ್ತು. ಯಾಕೆ ಅಂದರೆ ಈ ಹಿಂದೆ ಒಂದು ಸಾರಿ ಜಯಲಲಿತಾ ಅವರು DMKಯನ್ನು ವಿರೋಧಿಸಕ್ಕಾಗಿ ನಾವು ಅಲ್ಲಿ DMK ಪಕ್ಷದ ಮೇಲೆ ಪ್ರೆಷರ್ ಹಾಕಲಿಕ್ಕಾಗಿ ಕೇಂದ್ರದಲ್ಲಿ NDA ಮೈತ್ರಿಕೂಟದಿಂದ ಹೊರಗೆ ಬರ್ತೇವೆ ಅಂತ ಬೆದರಿಕೆಯನ್ನು ಒಟ್ಟಿದ್ರು. ಆಗ DMK ಪಕ್ಷ ಅವರು ಹೊರ ಬಂದರೆ ನಾವು ಮೈತ್ರಿ ಮಾಡ್ಕೋತೇವೆ ಅಂತೇಳಿ ಜಯಲಲಿತಾ ಅವರ ವಿರೋಧದ ಕಾರಣಕ್ಕಾಗಿ ಕರುಣಾನಿಧಿ ಅವರು ಒಮ್ಮೆ NDA ಮೈತ್ರಿಕೂಟದ ಜೊತೆ ಮೈತ್ರಿನ ಮಾಡ್ಕೊಂಡಿದ್ದು ಬಿಟ್ಟರೆ DMK ಯಾವತ್ತೂ ಸಹ NDA ಮೈತ್ರಿಕೂಟದಲ್ಲಿಲ್ಲ. ಆ ಕಾರಣಕ್ಕಾಗಿಯೇ ಸೆಕ್ಯುಲರ್ ಅಲಯನ್ಸ್ ಅಂತ ಹೇಳಿ ತಮಿಳುನಾಡಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿರೋದು. ಈಗ ನೋಡಿ ಒಂದು ಲೆಕ್ಕಾಚಾರ, 110 ಸ್ಥಾನದಲ್ಲಿ ಈಗ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಟಿ.ವಿ.ಕೆ ಪಕ್ಷ
ಚುನಾವಣಾ ಆಯೋಗದ ಆ ವೆಬ್ಸೈಟ್ನ ಮಾಹಿತಿಯಂತೆ 110 ಸ್ಥಾನಗಳಲ್ಲಿ ಲೀಡ್ ಮತ್ತು ಗೆಲುವು. ಇನ್ನು 8 ಸ್ಥಾನಗಳ ಅಗತ್ಯ ಇದೆ. 8 ಸ್ಥಾನಗಳ ಅಗತ್ಯ ಅಂದರೆ ಕಾಂಗ್ರೆಸ್ಗೆ ಆಹ್ವಾನಿಸಿದರೆ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಲೀಡ್ ಮತ್ತು ಗೆಲುವಿನಲ್ಲಿದೆ. ಇನ್ನು ಬೇಕಾಗಿರ್ತಕ್ಕಂಥದ್ದು 3 ಸ್ಥಾನಗಳು ಮಾತ್ರ. ಈ ಸೆಕ್ಯುಲರ್ ಅಲಯನ್ಸ್ ಪಕ್ಷದ ಬೇರೆ ಪಕ್ಷಗಳೇನಿದೆ, ವಿಡುದಲೈ, ಚಿರತ್ತಿಗಳು ಕಚ್ಚಿ, CPIM, CPM. CPIM 2 ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. CPI 1 ಸ್ಥಾನದಲ್ಲಿದೆ. ಈ ಎಲ್ಲ ಪಕ್ಷಗಳು ಒಟ್ಟು ಸೇರಿದರೆ ವಿಜಯ್ಗೆ, ದಳಪತಿ ವಿಜಯ್ಗೆ ಆಡಳಿತ ಮಾಡ್ತಕ್ಕಂಥ ಅವಕಾಶವನ್ನು ಸಿಗ್ಬೋದು. ಹಾಗಾಗಿ ಮೈತ್ರಿ ಯಾರ ಜೊತೆಗೆ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಚರ್ಚೆಯಾಗಿದೆ. ನೂರ 10 ಸ್ಥಾನಗಳಲ್ಲಿ ಲೀಡ್ ಮತ್ತು ಗೆಲುವು ಪಡೆದಿರತಕ್ಕಂಥ TVK ಪಕ್ಷ, ತಮಿಳಗ ವೆಟ್ರಿ ಕಳಗಂ ಪಕ್ಷ, ಇನ್ನು 8 ಸ್ಥಾನಗಳಿಗಾಗಿ DMK ಜೊತೆನೋ ಅಥವಾ AIDMK ಜೊತೆಗೇನೋ ಮೈತ್ರಿ ಮಾಡ್ಕೊಳ್ಳುತ್ತಾ? ರಾಜಕೀಯ ವಿರೋಧಿ ಮತ್ತು ಸೈದ್ಧಾಂತಿಕ ವಿರೋಧಿ ಪಕ್ಷ, ಆ ಸಾಧ್ಯತೆ ತುಂಬ ಕಡಿಮೆ ಅಂತಂದರೆ ಇನ್ನು ಬೇರೆ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈಗ BJP ಕರೆದಿದ್ದಾರೆ, AIDMK ಜೊತೆ ಮೈತ್ರಿ ಮಾಡ್ಕೊಳ್ಳಿ, ನೀವು ಉಪಮುಖ್ಯಮಂತ್ರಿಯಾಗಿ ಅನ್ನೋ ಆಫರ್ಗಿಂತ ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಒಂದು 8 ಸ್ಥಾನಗಳ ಅಗತ್ಯ ಇರತಕ್ಕಂಥ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆ ಯಾಕೆ ಆಗಬಾರ್ದು? ಆದರೆ ಯಾವಾಗಲೂ ಸಹ ಅಸ್ಥಿರವಾಗಿರುತ್ತೆ ಆ ರೀತಿಯ ಮೈತ್ರಿಯನ್ನು ಮಾಡಿಕೊಂಡ್ರೆ. ಅತಿ ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದ್ದಂಥ ದಳಪತಿ ವಿಜಯ್ ಚುನಾವಣೆ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಹಳೆ ದೃಶ್ಯಗಳು. ಇನ್ನೊಂದು ಸಾಧ್ಯತೆ DMK ಮತ್ತು AIDMK ಮೈತ್ರಿ ಮಾಡ್ಕೊಳ್ಳುತ್ತಾ ಅಂತಕ್ಕಂಥದ್ದು. 110 ಸ್ಥಾನಗಳಲ್ಲಿ TVK ಇದೆ ಅಂತಂದರೆ DMK ಮತ್ತು AIDMK ಮೈತ್ರಿ ಮಾಡ್ಕೊಂಡ್ರೆ ಸರಿಸುಮಾರು 118 ಸ್ಥಾನಗಳು ಅವರಿಗೆ ಕಷ್ಟ ಅಲ್ಲ. ಆದರೆ ತಮಿಳಿನ ರಾಜಕಾರಣವನ್ನು ನೋಡಿದವರು, ಅರ್ಥ ಮಾಡ್ಕೊಂಡವರು ಯಾರೂ ಸಹ ಇದನ್ನು ಒಪ್ಕೊಳ್ಳೋದಿಲ್ಲ. DMK ಮತ್ತು AIDMK ಮೈತ್ರಿ ಆಗುತ್ತೆ, ಒಟ್ಟಿಗೆ ಸರ್ಕಾರ ಮಾಡ್ತಿರೋದು. ಯಾಕಂದರೆ ಕಳೆದ 3-4 ದಶಕಗಳಿಂದ MGR ಕಾಲದಿಂದನೂ ಹಿಡಿದು, MGR ಮುಖ್ಯಮಂತ್ರಿಯಾದ ದಿನದಿಂದ ಹಿಡಿದು ಇವತ್ತಿನವರೆಗೂ ಸಹ ಪರಸ್ಪರ ವಿರುದ್ಧ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ DMK AIDMK ಸರ್ಕಾರ ರಚನೆಗಾಗಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಈ ಹಿಂದೆ ಒಂದ್ಸರಿ ಕರ್ನಾಟಕದಲ್ಲಿ BJP ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಇಳಿದಂಥ ಸಂದರ್ಭದಲ್ಲಿ 110 ಸ್ಥಾನಗಳನ್ನು ಪಡೆದಿತ್ತು, ಬಹುಮತಕ್ಕೆ 115 ಬೇಕಿತ್ತು. ಆಗ 5 ಪಕ್ಷೇತರರು ಗೆದ್ದಿದ್ರು. ಅದರಲ್ಲಿ 4 ಪಕ್ಷೇತರರನ್ನು ಕರೆದುಕೊಂಡು ಬಂದು ಮೈತ್ರಿ ಮಾಡಿಕೊಂಡು ಅವ್ರನ್ನ ಮಂತ್ರಿಗಳನ್ನಾಗಿ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ನಂತರ ಆಪರೇಷನ್ ಕಮಲ ಆಗಿತ್ತು. ಸರಿಸುಮಾರು 10-12 ಕಾಂಗ್ರೆಸ್ ಮತ್ತು JDSನ ಶಾಸಕರನ್ನು ಆಪರೇಷನ್ ಮಾಡಿ ಒಳಗೆ ಕರ್ಕೊಂಡು ರಾಜೀನಾಮೆ ಕೊಡಿಸಿ ಆ ಕ್ಷೇತ್ರದಲ್ಲಿ ಗೆದ್ದು, ಹೀಗೆ ಭಾಳ ಸರ್ಕಸ್ ಮಾಡಿ BJP ಸರ್ಕಾರವನ್ನು ಭದ್ರಪಡಿಸಿಕೊಂಡಿತ್ತು. ಈಗ TVK ಅಂಥದೇ ಒಂದು ಪರಿಸ್ಥಿತಿಯಲ್ಲಿದೆ. ಬಹುಮತಕ್ಕೆ ಬೇಕಾಗಿರೋದು ಇನ್ನು 8 ಸ್ಥಾನಗಳು ಮಾತ್ರ. DMK AIDMK ಮೈತ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. TVK ಏಕಾಂಗಿಯಾಗಿ ಅಧಿಕಾರವನ್ನು ಮಾಡಲಿಕ್ಕೆ ಬಹುಮತ ಇಲ್ಲ. ಬೇರೆ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಲೇಬೇಕು. ಕಾಂಗ್ರೆಸ್ 5 ಸ್ಥಾನ, ಮುಸ್ಲಿಂ ಲೀಗ್ 2 ಸ್ಥಾನ, CPI CPM 2 ಸೇರಿ 3 ಸ್ಥಾನ. ಆದರೆ ರಾಜಕೀಯ ಲೆಕ್ಕಾಚಾರಗಳು ಹೇಗಿರುತ್ತೆ, ಏನಾಗುತ್ತೆ ಅಂಥೇಳಿ ಹೇಳೋದು ಬಹಳ ಕಷ್ಟ ಆಗುತ್ತೆ. ತಮಿಳುನಾಡಿನಲ್ಲಿ ಯಾರೋ ನಿರೀಕ್ಷಿಸಿದಂತೆ ದಳಪತಿ ವಿಜಯ್ ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದು ಈಗ ಮುಖ್ಯಮಂತ್ರಿ ಆಗೋದು ಸಹ ಬಹುತೇಕ ಖಚಿತ. ಆದರೆ ಮುಂದಿನ ನಡೆಗಳು ಮಾತ್ರ
ತಂತಿಯ ಮೇಲಿನ ನಡಿಗೆ ಅಂತ ಹೇಳೋದಕ್ಕಿಂತ ಕತ್ತಿಯ ಮೇಲಿನ ನಡಿಗೆ ರೀತಿಯಲ್ಲಿ ವಿಜಯ್ ಇರುತ್ತೆ ಅಂತಲೇ ಹೇಳ್ಬೋದು.